ನಾನಿವತ್ತು ಎದ್ದಿರೋ ಟೈಮಿಂಗ್ಸ್ ನೋಡಿದ್ರೆ ಸುನಿಗೆ ಲಂಚ್ ಪ್ಯಾಕ್ ಮಾಡಿ ಕಳಿಸ್ತೀನಿ ಅನ್ನೋ ಡೌಟಲ್ಲೇ ಇದ್ದೆ. ಗಡ್ಬಿಡಿಯಿಂದನೇ ಶುರುವಾಗೋಯ್ತು. ಇವತ್ತು ಶನಿವಾರ ಆಗಿರೋದ್ರಿಂದ ವಾರ ಕೂಡ ಇರುತ್ತೆ. ಹಾಗಾಗಿ ಅವ್ರಿಗೆ ಫಸ್ಟು ಬಿಸಿನೀರಿಗೆ ರೆಡಿ ಮಾಡಿ ಟೀ ಇಟ್ಕೊಟ್ಬಿಟ್ಟು ನಂತರ ನಾನು ಅಡುಗೆ ಮಾಡೋದಕ್ಕೆ ಶುರು ಮಾಡಿಕೊಂಡೆ. ತಿಂಡಿ ಏನಾದರೂ ಮಾಡೋಣ ಅಂದ್ಕೊಂಡೆ, ಬಟ್ ಅಷ್ಟು ಟೈಮ್ ಸಾಕಾಗಲ್ಲ ಅಂತ ಹೇಳಿಬಿಟ್ಟು ಟೊಮೊಟೊ ಒಂದು ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿಬಿಟ್ಟು ಟೊಮೊಟೊ ಸಾಂಬಾರನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯೂಶ್ವಲಾಗಿ ನಾನು ಟೊಮೊಟೊ ಸಾಂಬಾರಿಗೆ ಎಲ್ಲನೂ ಫ್ರೈ ಮಾಡಿ ನೀಟಾಗಿ ಹಾಕ್ತೀನಿ, ಬಟ್ ಇವತ್ತು ಟೈಮ್ ಇಲ್ಲ ಅಂತ ಹಂಗೆ ಜಾರಿಗೆ ಹಾಕ್ಬಿಟ್ಟು ಸಾಂಬಾರು ಮಾಡೋದಕ್ಕೆ ಶುರು ಮಾಡಿಕೊಂಡೆ. ಅದು ಗ್ರೈಂಡ್ ಆಗೋಷ್ಟರಲ್ಲಿ ಗ್ಯಾಪಲ್ಲಿ ಅನ್ನಕ್ಕೆ ತೊಳೆದಿಟ್ಟೆ. ಸೊ ಅದು ರುಬ್ಬಾದಮೇಲೆ ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬಿಡ್ಬೋದು. ಕೆಲವೊಂದು ಸಲ ನನಗೆ ಏನು ಅನಿಸುತ್ತೆ ಅಂದರೆ, ಈ ತಿಂಡಿ ಮಾಡೋ ಬದಲು ಒಟ್ಟಿಗೆ ಸಾಂಬಾರು ಮಾಡಿ ಇಟ್ಬಿಟ್ರೆ ಇನ್ನು ಸಂಜೆ ತನಕ ಅಡುಗೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇರೋಲ್ಲ ಅಂತ ಹೇಳಿ ಇನ್ನು ಸ್ಲ್ಯಾಬ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಸಾಂಬಾರು ಕೂಡ ರೆಡಿ ಆಯಿತು ಅಷ್ಟರಲ್ಲಿ. ಮತ್ತು ಸಂಜೆ ನಿನ್ನೆ ರಾತ್ರಿ ವಡೆ ಮಾಡಿದ್ದೆ, ಅದ್ರದ್ದು ಸ್ವಲ್ಪ ಹಿಟ್ಟು ಎತ್ತಿಟ್ಟಿದ್ದೆ ಜಾಸ್ತಿ ಆಗಿತ್ತು ಅಂತ ಹೇಳಿ. ಟೊಮೊಟೊ ಸಾಂಬಾರಾಗಿರೋದ್ರಿಂದ ಒಂದು ಸ್ವಲ್ಪ ಸೈಡ್ಸ್ಗೆ ಇರಲಿ ಅಂತ ಹೇಳಿಬಿಟ್ಟು ಒಂದೊಂದೆರಡು ವಡೆನ ಹಾಕ್ಕೊಟ್ಟೆ. ಇನ್ನು ಸುನಿಲ್ ಲಂಚ್ ಬಾಕ್ಸಿಗೂ ರೆಡಿ ಮಾಡಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಇನ್ನು ಇದೆಲ್ಲ ಕೆಲಸ ಮುಗಿಸಾದ್ಮೇಲೆ ನನ್ನ ವಾರ ಯಾವ ರೀತಿ ಆಗುತ್ತೆ ಅಂತ ಹೇಳಿ ನೆಕ್ಸ್ಟು ಮಿನಿ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.